ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ನಮಸ್ಕರಿಸುತ್ತಾ, ವೀಕ್ಷಕರೇ, ಇವತ್ತೊಂದು ಬಹಳಷ್ಟು ಪ್ರಮುಖವಾದ ವಿಡಿಯೋನ ಮಾಡ್ತಾ ಇದ್ದೀನಿ. ಕಥೆಯನ್ನು ಅಂತ ಹೇಳ್ತಾ ಇದ್ದೀನಿ. ಅದು ಏನು ಅಂತಂದ್ರೆ, ಪ್ರತಿ ದಿವಸ ಪ್ರತಿ ಮನೆಯಲ್ಲಿ ನಡೀತಕ್ಕಂಥ ವಿಚಾರ ಏನು ಅಂತಂದ್ರೆ ಮೂಢನಂಬಿಕೆ. ಮೂಢನಂಬಿಕೆ ಎಂಥದಕ್ಕೆ ಮೂಢನಂಬಿಕೆ ಅಂತಾರೆ, ಯಾವುದನ್ನು ನಾವು ನಂಬಬೇಕು, ಯಾವುದನ್ನು ನಂಬಬಾರ್ದು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಅಂತಂತಂದ್ರೆ, ಪ್ರತಿಯೊಬ್ಬರು ಈ ಹಿರಿಯರನ್ನವ್ರು ಏನಿರ್ತಾರಲ್ಲ, ಅವರು ಒಂದಿಷ್ಟು ಗಮನದಲ್ಲಿ ಇಟ್ಕೋಬೇಕು. ಏನಂತಂದ್ರೆ, ನಾವು ಮನೆಯೊಳಗೆ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಮೂಢನಂಬಿಕೆಯನ್ನು ಪೀಳಿಗೆಯಾಗಿ ಬಿಟ್ಟು ಕೊಡ್ತಾ ಇದ್ದೇವೆ. ಪ್ರತಿಯೊಂದನ್ನು ಕಲಿಸಿಕೊಡ್ತಾ ಇದ್ದೇವೆ. ಅವರು ಸಾಕಷ್ಟು ಶಿಕ್ಷಣವನ್ನು ಕಲಿತರೂ ಸಹಿತ ಈ ಮೂಢನಂಬಿಕೆ ಐತಲ್ಲ, ಈ ಮೂಢನಂಬಿಕೆಯ ಬೆನ್ನನ್ನು ಹತ್ತಿ ಎಷ್ಟೋ ಜನ ಏನೈತಿ ಮಾನಸಿಕ ಸ್ಥಿತಿಯನ್ನು ಹದಗೆಡಿಸ್ಕೊಂಡು, ಎಷ್ಟೋ ಜನ ಏನೈತಿ ಹುಚ್ಚರಂತೆ ಏನೈತಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ತಮ್ಮ ಆಗಬೇಕಾದ ಕೆಲಸಗಳನ್ನು ಸಹಿತ ಅವತ್ತು ಅಲ್ಲಿಗೆ ನಿಲ್ಲಿಸಿ ಮುಂದೇನೈತಿ ಸಮಸ್ಯೆಗಳ ಉದ್ಭವ ಆಗುವಂಥ ರೀತಿ ಆಗಿದೆ. ಅದಕ್ಕೋಸ್ಕರ ಇವತ್ತು ಒಂದಿಷ್ಟು ವಿಷಯಗಳನ್ನ ನಾನು ಪ್ರಮುಖವಾಗಿ ಹೇಳ್ತೀನಿ. ಅದು ಏನು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಹಲ್ಲು ಏನು ಮಾಡ್ತಾ ಇದೆ ಅಂದರೆ ಈ ರೀತಿ ಒದರ್ತಾ ಇದೆ. ಈ ಹಲ್ಲಿ ಒದರಿತೆ ಅಂದ್ರೆ, ಈ ಹಿರಿಯರು ಇರ್ತಾರಲ್ಲ, ಹೇಳ್ತಿರ್ತಾರ, ಆ ಮೂಲೆಯಲ್ಲಿ ಎಷ್ಟೋ ದಿವಸಗಳಿಂದ ನೋಡ್ತಾ ಇದ್ದೀನಿ ನಾನು. ಈ ವಾರದಲ್ಲಿ ಆ ಹಲ್ಲಿ ಬಹಳಷ್ಟು ಒದರ್ತಾ ಇದೆ, ಏನೋ ನಮಗೆ ಕೇಳಗಾಲ ಬಂದಿದೆ ಈ ನಾವು ಅನ್ನೋದನ್ನು ಈ ನಮ್ಮ ಮಕ್ಕಳು ಇರ್ತಾವಲ್ಲ ಮನೆಯೊಳಗೆ, ಅವು ಗಮನಿಸ್ತಿರ್ತಾವೆ. ನಮ್ಮ ತಂದೆ ಹಿಂಗೆ ಹೇಳ್ತಾನ, ಹಿಂಗೆ ಇರಬಹುದಾ, ಅದೇನೋ ಒಂದು ಅಚಾನಕ್ಕಿಂತ ಸಮಸ್ಯೆಗಳಾದ್ರೆ ಆ ಸಮಸ್ಯೆ ಏನೈತಿ ಇದಕ್ಕೆ ಆಯಿತು ಅನ್ನುವ ರೀತಿಯೊಳಗೆ ಅವ್ರಂತಿ ಬಿಂಬಿಸ್ತಿರ್ತಾರೆ. ಹೀಗಾಗಿ ಅದನ್ನು ತಾವು ನಂಬುತ್ತಾರ, ತಮ್ಮ ಮಕ್ಕಳಿಗೆ ಸಹಿತ ಈ ನಂಬಿಸ್ತಾರ. ಹೀಗಾಗಿ ಆ ಮಕ್ಕಳ ತಲೆಯಲ್ಲಿ ಅದು ಕುಂತು ಬಿಡುತ್ತೆ. ಮುಂದೆ ತಮ್ಮ ಮಕ್ಕಳಿಗೂ ಸಹಿತ ಅವರು ಇದೇ ರೀತಿ ಏನೈತಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ತಾವು ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರಮುಖವಾದ ಕೆಲಸಕ್ಕಿಂತ ಹೊರಗಡೆ ಹೋಗ್ಬೇಕಾದ್ರೆ ಏನಾಕೈತಿ ಅಂದ್ರೆ, ಬೆಕ್ಕು ಅಡ್ಡ ಬಂದ್ಬಿಡ್ತೈತಿ. ಅವಾಗ ನೀವು ಕೆಲ್ಸಕ್ಕೆ ಹೋಗೋದನ್ನು ನಿಲ್ಲಿಸಿ ನಾಳೆ ಹೋದ್ರೆ ಆಯ್ತು ಬಿಡು ಅಂತೇಳಿ ಎಷ್ಟೋ ಜನ ವಾಪಸ್ ಬರ್ತಾರೆ. ಇನ್ನಷ್ಟು ಜನ ಏನೈತಿ ಕೆಲ್ಸಕ್ಕೆ ಹೊರಟಿರ್ತಾರ, ಹೋಗೋ ಹೊತ್ನ್ಯಾಗ ಮುಂಗುಲಿ ಬಂದ್ಬಿಡ್ತೈತಿ ಮತ್ತು ನರಿ ಬಂದ್ಬಿಡುತ್ತೆ. ಇಷ್ಟು ಖುಷಿ ಪಡ್ತಾರ, ನಾವು ಹೋಗುವಂಥ ಕೆಲಸ 100% ಸಕ್ಸಸ್ ಆಕೈತಿ ಅಂತ ಹೋಗ್ತಾರ. ನೀವು ಅಂದ್ಕೊಂಡ ರೀತಿ ಅಲ್ಲಿ ಕೆಲಸ ಆಗಬಹುದು, ಆಗ್ಲಕ್ಕಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ ಅಂತಂದ್ರೆ, ಬೆಕ್ಕನ್ನು ಸಾಕಿರ್ತೇವೆ, ಸಹಜವಾಗಿ ಅಂತ ಅಡ್ಡ ಬರೋದು ಸಹಜ. ಆ ಥರ ತಾವು ಹೇಳಿದ್ರಲ್ಲ, ಏನಂತ ನರಿ ಎಂತಿ ಬಂತು ಕೆಲಸ ಸಕ್ಸಸ್ ಆಕೈತಿ, ಮುಂಗುಲಿ ಮುಖ ತೋರಿಸೈತಿ ಕೆಲಸ ಸಕ್ಸಸ್ ಆಕೈತಿ ಅಂತ ಹೇಳೋರು ಮುಂಗುಲಿಯನ್ನು ಮನೆಯೊಳಗೆ ಸಾಕೋಳ್ರಿ ಅಂದಾರ. ನರಿಯನ್ನು ನಿಮ್ಮ ಮನೆಯಲ್ಲಿ ಸಾಕೋರಿ, ಪ್ರತಿ ದಿವಸ ಎಂತಿ ಕೆಲಸ ಹೋಗ್ಬೇಕು ಅನಿಸ್ತಂತಾರೆ. ಆ ಮುಖವನ್ನು ಅದರ ನರಿ ಮುಖವನ್ನು ನೋಡಿಕೊಂಡು ಕೆಲ್ಸಕ್ಕೆ ಹೋರಿ, ಸಕ್ಸಸ್ ಆಗಲಿ. ಅದಕ್ಕೆ ಆ ಕೆಲಸ ಸಕ್ಸಸ್ ಆಗೋದು ನರಿ ಮುಖದಲ್ಲ. ನೀವು ಅಂತ ಹೊರಟಿರ್ತಾರಲ್ಲ, ಆ ದಿವಸ ಒಳ್ಳೇದಾಗಿತ್ತು ಅಂದ್ರೆ 100% ನಿಮ್ಗೆ ಕೆಲಸ ಆಕೈತಿ. ಆ ಕೆಲಸ ಎಂತಿ ಕರೆಕ್ಟಾಗಿತ್ತು ಅಂತಂದ್ರೆ ಎಲ್ಲ ಸರಿ ಆಗುವಂಥದ್ದು ಇರ್ತೈತಿ. ಅದಕ್ಕೆ ಭಾಳಷ್ಟು ಜನ ನಾನು ನೋಡ್ತಿರ್ತೀನಿ, ಈ ಬುಡುಗುಡಿಕೆರೆ ಅಂತಾರಲ್ಲ, ಬುಡುಗುಡಿಕೆರೆ ಏನೈತಿ ತಮ್ಮ ಮನೆಗೆ ಏನೈತಿ ಬಂದು, ಇಲ್ಲ ನಾವು ಹಕ್ಕಿ ಶಕನವನ್ನು ಕಟ್ಟೆವು, ಅದಕ್ಕೆ ನಮ್ಗಂತ ದುಡ್ಡು ಕೊಡ್ರಿ, ನಿಮ್ಗಂತ ಭವಿಷ್ಯ ನಾವಂತ ಹೇಳ್ತೇವೆ, ಹಕ್ಕಿ ಏನು ನೋಡೋದೈತಿ ಅಂತ ಹೇಳ್ತೇವೆ ಅಂತ ಹೇಳ್ತಿರ್ತಾರ. ಅವರು ತಮ್ಮ ಹೊಟ್ಟಿ ಉಪಜೀವನಕ್ಕೋಸ್ಕರ ಏನೈತಿ ಆ ರೀತಿ ಬಂದು ಭಿಕ್ಷೆಯನ್ನು ಬೇಡ್ತಾರೆ ವಿನಃ ಯಾವ ಹಕ್ಕಿ ಮಾತಾಡೋದು ಮನುಷ್ಯನಿಗೆ ತಿಳಿಯಂಗಿಲ್ಲ, ಯಾವ ಹಕ್ಕಿ ಶಕನವನ್ನು ಹೇಳಂಗಿಲ್ಲ. ಅದಕ್ಕೆ ಇದೆಲ್ಲ ಏನೈತಿ ಅಂದ್ರೆ ಮೂಢನಂಬಿಕೆ ಒಂದು ಗೂಡು ಅಂತ ಹೇಳ್ಬೋದು. ಅದಕ್ಕೆ ತಮ್ಮಲ್ಲಿ ಏನಾದರೂ ಇಂತಹ ನಂಬಿಕೆ ವಸ್ತು ಜನರು ಏನಾದ್ರು ಇದ್ರಿ ಅಂತಂದ್ರೆ, ಯಾವುದೇ ರೀತಿ ವಾದ ವಿವಾದಗಳನ್ನು ಮಾಡದೆ ಇದನ್ನು ಏನೈತಿ ನೀವು ತಾವು ನಂಬಬೇಕು. ಯಾಕಂದ್ರೆ ಈ ಹಲ್ಲಿ ಶಕುನ ಒದರಿದ್ದು ಶಕುನ ಆಗಲಿ, ಬೆಕ್ಕಾಡ್ಡು ಬಂತು ಅನ್ನೋದಾಗಲಿ, ನರಿ ನೋಡಿದ್ರೆ ಏನೈತಿ ಒಳ್ಳೇದಾಗುತ್ತೆ ಅನ್ನೋದ್ಕಿಂತ ಈ ಮೂಢನಂಬಿಕೆಯಿಂದ ತಾವು ಬರಬೇಕು. ಹೊರಬಂದು ತಮ್ಮ ಮಕ್ಕಳಿಗೆ ಸಹಿತ ಇದ್ರ ಬಗ್ಗೆ ಎಂತಿ ತಿಳಿ ಹೇಳಬೇಕು. ಆಮೇಲೆ ಇನ್ನಷ್ಟು ಏನೈತಿ, ನನ್ನ ಒಂದು ವೈಯಕ್ತಿಕ ಅನುಭವದ ಮಾತು ಏನು ಹೇಳ್ಬೇಕಂತಂದ್ರೆ, ನಾವು ಸಣ್ಣವರು ಇರೋಕಿಲೆ ತೋಟದಲ್ಲೇ ಇದ್ದು ಬೆಳೆದವರು. ಆದರೆ ತೋಟ ಮತ್ತು ನಮ್ಮ ಊರಿಗೆ ಮಿನಿಮಮ್ ಏನೈತಿ 2-2.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ನಮ್ಮ ತಂದೆಯವರು ಊರಿಗೆ ಹೋಗಿ ಬರಬೇಕಾದ್ರೆ ರಾತ್ರಿ 9-9:30 10 ಗಂಟೆವರೆಗೂ ಬರ್ತಿದ್ರು ತಮ್ಮ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು. ಬರಬೇಕಾದ್ರೆ
ನಾವೊಂದು ಮಾತು ಕೇಳ್ತಿದ್ದೆವು, ದೇವುಗಳು ಅದಾವ ಅಂತ ಹೇಳ್ತಾರೆ, ನೀವು ಭೇಟಿ ಆಗುವುದಿಲ್ಲ, ನೀವು ಭಯ ಆಗುವುದಿಲ್ಲ ಅಂತ ನಮ್ಮ ತಂದೆಯವ್ರು ಕೇಳಿದಾಗ ಅವರೊಂದು ಉತ್ತರವನ್ನು ಕೊಡ್ತಾರೆ ನಮಗೇನಂತಂದ್ರೆ, ದೆವ್ವಗಳು ಅನ್ನೋದು ಇಲ್ಲ, ಅದೆಲ್ಲ ಮನುಷ್ಯನ ಭಯ ಹುಡ್ಸೋಕೆ ಜನ ಏನೈತಿ ಮಾಡಿರತಕ್ಕಂಥ ಅಂತೇಳಿ ಅವ್ರು ಹೇಳ್ತಿದ್ರು. ಅದೇ ಒಂದು ನಮಗೇನೈತಿ ಧೈರ್ಯ ನಮ್ಮಲ್ಲಿ ಏನೈತಿ ಬಂದು ನಾವು ಎಷ್ಟೋ ದಿವಸ ದೆವ್ವಗಳು ಅದಾವ ಅನ್ನೋದನ್ನು ಮರೆತಿದ್ದೇವೆ, ದೆವ್ವಗಳು ಇಲ್ಲ ಅನ್ನೋದನ್ನು ನಂಬಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಏನೈತಿ ಈ ಮೂಢನಂಬಿಕೆ ಅನ್ನುವಂಥ ಮಾತಿಗೆ ತಾನು ವಿರಾಮ ಕೊಡ್ತೀನಿ. ಅದಕ್ಕೆ ದಯವಿಟ್ಟು ಮೂಢನಂಬಿಕೆ ಅವರು ಯಾರ್ಯಾರು ಇದ್ದರೂ ಆ ಮೂಢನಂಬಿಕೆಯಿಂದ ಹೊರಬರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ನನ್ನ ಮಾತನ್ನು ನಿಮಗೇನಾದರೂ ಸರಿ ಅನಿಸಿದರೆ ಒಂದು ಲೈಕ್ ಕೊಡ್ರಿ, ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.